ಇದು ಇದು ವಿಚಾರ ತಿಳ್ಕೋಬೇಕಾಗಿದೆ ನೀವು. ಇವತ್ತು ನಾವು ಇವತ್ತಿಲ್ಲೇನೇ ಯಾರು ಕುಂತಿರೋದು ಅಧಿಕಾರಕ್ಕೋಸ್ಕರ ಅಲ್ಲ, ಹೆಸರಿಗೋಸ್ಕರ ಅಲ್ಲ, ಮುಂದಿನ ನಮ್ಮ ಸಮಾಜದ ಪೀಳಿಗೆಗೋಸ್ಕರ ಸಮಾಜ ಕಟ್ತಾ ಇದ್ದೇವೆ ನಾವು. ಇದು 1 ಲಕ್ಷ ಇಷ್ಟು ಅಮೌಂಟ್ ಇತ್ತು. ಇದು ನಾವು ಮುರುಗೇಶಿ ನಿರಾಣಿ ಬ್ಯಾಂಕ್ ನಲ್ಲಿ ಇಡಬೇಕು. ನಮ್ಮ ಬ್ಯಾಂಕ್ ನಲ್ಲಿ ನಾನು ಒಬ್ಬ ಬ್ಯಾಂಕಿನ 1991ರಿಂದ ಬ್ಯಾಂಕಿನ ಅದನ್ನೇ 3 ಟೈಮ್ ಚೇರ್ಮನ್ ಆಗೀನಿ, ಈಗೂ ಚೇರ್ಮನ್ ಆಗೀನಿ. ಸುಮಾರು 900 ಕೋಟಿ ರೂಪಾಯಿ ಡಿಪಾಸಿಟ್ ಇದೆ ನನ್ನ ಬ್ಯಾಂಕ್ ನಲ್ಲಿ, ಅಧ್ಯಕ್ಷ ಅದೀನಿ. ಆದ್ರೆ ನಮ್ಮ ಬ್ಯಾಂಕ್ನಾಗ ಇಟ್ಟದ್ದು 8.25% ಬರ್ತೈತಿ ಅಂತ ಹೇಳಿ ಮತ್ತೆ ಯೋಚನೆ ಮಾಡಿ ಮುರುಗೇಶ್ ನಿರಾಣಿ ಬ್ಯಾಂಕಿಗೆ 12% ಶಿಫ್ಟ್ ಮಾಡಿಸಿದ್ವಿ. ಶಿಫ್ಟ್ ಮಾಡಿಸಿ ಅದನ್ನ ನಡೆಸ್ಕೊಂತ ಬಂದ್ವಿ. ಆದ್ರೆ ಈ ಮಹಾನುಭಾವತರು ಯಾರಪ್ಪ ಅಂತಂದ್ರೆ ಪ್ರಕಾಶ್ ಪಾಟೀಲ್ರಾಗ್ಲಿ, ಡಾಕ್ಟರ್ ಆಗ್ಲಿ, ಸ್ವಾಮಿಗಳಾಗ್ಲಿ, ಇವರೆಲ್ಲ ಏನ್ ಹೇಳಿದ್ರು, ಯಾವಾಗ ನಮ್ ಜ್ಯೋತಿ ಪ್ರಕಾಶ್ ಅವರು ಕೈಲೇ ಹಾಕಿ ನನಗೆ ಬೇರೆ ಕಾಂಟ್ರಾಕ್ಟ್ ಕೆಲಸಗಳದವ, ನಾನು ಇದನ್ನ ಮ್ಯಾನೇಜ್ಮೆಂಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿದಾಗ ಈ ಪ್ರಕಾಶ್ ಪಾಟೀಲ್ರು ನಾನು ವಕೀಲ, ನನ್ನವು ತಿಂಗಳಿಗೆ 8 ದಿವಸ ಖಾಲಿ ಇರ್ತಾನೆ, ನಂದು ಯುನೋವಾ ಗಾಡಿ ಇದೆ, ನಾನು ಗಂಗಾವತಿ ಸಿಂಧಿ ಆ ಕಡೆ ಎಲ್ಲ ಹೋಗಿ 1000 ಚೀಲ ಭತ್ತ ಎತ್ಕೊಂಡ್ ಬರ್ತೇನೆ, ಅವಕಾಶ ಕೊಡ್ರಿ ಅಂದು. ನಾವೇನ್ ಮಾಡಿದ್ವಿ, ಮಾಡ್ರಿ ಅಂತ ಹೇಳಿದ್ವಿ. ಅವಾಗ ಅವ್ರಿಗೆ ಏನ್ ಕೇಳಿದ್ರು ಮೀಟಿಂಗ್ನಾಗ ಅಂತ, ಇವರೆಲ್ಲ ಗ್ಯಾಂಗ್ ಮುಂಚೆನೆ ಮಾತಾಡ್ಕೊಂಡ್ಬಿಟ್ಟಿತ್ತು. ಏನ್ ಹೇಳಿದ್ರು, ಇಲ್ಲ ನಾನು ಕೇಳಕ್ ಹೋದಾಗ ನೀನ್ ಯಾರಪ್ಪ ಅಂತ ಕೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತಂದ್ರು. ಅದಕ್ಕೋಸ್ಕರ ಏನೋ ಸ್ಥಾನ ಕೊಡ್ಬೇಕು ಅಂತ ಹೇಳಿ ದಾಸೋಹ ಸಮಿತಿ ಅಧ್ಯಕ್ಷ ಅಂತ ಹಾಕಿ ಪಂಚವಾಡಿ ಬುಕ್ನಾಗ ಹೆಸರು ಪ್ರಿಂಟ್ ಮಾಡಿಸ್ಕೊಂಡು 1 ಚೀಲ ಅಕ್ಕಿ ತರಲಿಲ್ಲ, ಒಂದು ಹಿಡಿ ಅಕ್ಕಿ ತರಲಿಲ್ಲ. ಯಾವಾಗ ಅಧಿಕಾರ ಸಿಕ್ತೋ ಎಲ್ಲರೂ ಒಂದಾಗಿ ಈಗ 1 ವರ್ಷದಿಂದ ನಾವುಗಳು ಈಗ ಸುಮಾರು 2.5 ವರ್ಷದಿಂದ ನಾನು ಮಠದಲ್ಲಿ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಫಸ್ಟ್ ತಿಳ್ಕೊಡ್ರಿ, ಅಷ್ಟು ಮನಸ್ಸು ನೊಂದಿದೆ. ಒಳಗೆ ಬಿಲ್ಡಿಂಗ್ ನಲ್ಲಿ ಸತ ನಾನು ಹೋಗಿಲ್ಲ. ಯಾಕೆ ಗೊತ್ತಾ, ನಾವು ಏನು ಜ್ಯೋತಿ ಪ್ರಕಾಶ್ ಅವರು ನಾವು ನಡೆಸಬೇಕಾದ್ರೆ ಇಲ್ಲಿ ಬಿಲ್ಡಿಂಗ್ ಕೆಲಸ ನಡಿಬೇಕಾದ್ರೆ ಸುಮಾರು 30 ಜನ ಕೆಲಸ ಮಾಡ್ತಿದ್ರು, 30 ಜನ ಊಟ ಮಾಡ್ತಿದ್ರು, 50 ಜನ ವಿದ್ಯಾರ್ಥಿಗಳಿದ್ರು ಊಟ ಮಾಡ್ತಿದ್ರು, ಭಕ್ತರು ಬರ್ತಿದ್ರು ಊಟ ಮಾಡ್ತಿದ್ರು, ಪ್ರತಿನಿತ್ಯ ಅಭಿಷೇಕ ಮಾಡಿಸ್ತಿದ್ವಿ. ಇವತ್ತೊಬ್ಬ ಪೂಜಾರಿ ಇಡಕ ಯೋಗ್ಯತೆ ಇಲ್ಲ, ಪೂಜಾರಿ ಇಲ್ಲ, ರುದ್ರಾಭಿಷೇಕ ಇಲ್ಲ, ಪೂಜಾರಿ ಇಲ್ಲ, ಊಟ ಇಲ್ಲ, ಟೈಮ್ ಹಾಕ್ಯಾರ. ನಮ್ದು ಅವಾಗ ಖರ್ಚು ಎಷ್ಟಿತ್ತಪ್ಪ ಅಂದ್ರೆ ಕೆಲಸಗಾರದ್ದು ಊಟದ್ದು ಎಲ್ಲಾ ಸೇರಿ ತಿಂಗಳಿಗೆ 3 ಲಕ್ಷ ರೂಪಾಯಿ ಬರೋದು. ಇವರು ಇಲ್ಲಿ ದುರುಪಯೋಗ ಇದೆ. ಉಮ್ಮಣ್ಣರು ಎಲ್ಲರೂ ನಂಬ್ತಾರೆ, ಉಮ್ಮಣ್ಣರು ಹಿಂಬಾಲಕರು ಗಂಟು ಹೊಡಿತಾರೆ. ಶಿವಣ್ಣ ಇಡೀ ಜೀವಮಾನನೇ ತ್ಯಾಗ ಮಾಡ್ಯಾನ. ಅವನ್ ಮಗ ಸತ್ರು ಇಲ್ಲಿ ಸಮಾಜಕ್ಕೋಸ್ಕರ ದುಡಿತಾ ಇದಾನೆ. ಅವನ್ನ ಯಾಕಪ್ಪ ಅಂದ್ರೆ ಅವನ್ನ ಹೊರಗೆ ಹಾಕ್ಬೇಕು. ಯಾಕೆ ಹೊರಗೆ ಹಾಕ್ಬೇಕು ಅಂದ್ರೆ ಇಲ್ಲಿ ಏನಾರು ನಡೆದ್ರೆ ನಮಗೆ ಫೋನ್ ಮಾಡಿ ಹೇಳ್ತಾನೆ, ಇಲ್ಲಿ ಇವ್ರು ಯಾರು ಬಂದ್ರೆ ಫೋನ್ ಮಾಡಿ ಹೇಳ್ತಾನೆ, ಅವ್ನು ಹೊರಗೆ ಹಾಕ್ಬೇಕು. ಅವ್ನು ಹೊರಗೆ ಹಾಕಿದ್ದಾರೆ, ಸಂಬಳ ಕೊಟ್ಟಿಲ್ಲ, ವರ್ಷ ಗಂಟ್ಲೆ ಆದ್ರೂ ಸಂಬಳ ಕೊಟ್ಟಿಲ್ಲ. ಸುಮ್ನೆ ಬೇ ಕೊಟ್ಟಿಲ್ಲ. ಕೊನೆಗೆ ಎಲ್ಲಿಗೆ ಬಂದ್ರು ಗೊತ್ತಾ ಉಮ್ಮಣ್ಣರೇ, ತಿಂಗಳ ಏನ್ ಕೊಡ್ಬೇಕು ಅಂದಾಗ ಜ್ಯೋತಿ ಪ್ರಕಾಶ್ ನಾವು ಲಿಸ್ಟ್ ಐತಿ, ನಾನು 25,000 ರೂಪಾಯಿ ಕೊಡ್ತೇನೆ ಹಿಂದೆ, ಕೆಲವರು 20,000 ಕೊಡ್ತೇವೆ ಅಂದ್ರು, ಕೆಲವರು 10,000 ಕೊಡ್ತೇವೆ ಅಂದ್ರು, ಕೆಲವರು 5,000 ಕೊಡ್ತೇವೆ ಅಂದ್ರು. ಈ ತರ 1.5 ಲಕ್ಷ ರೂಪಾಯಿ ನಮ್ಗೆ ಚಿತ್ರದುರ್ಗ ನಾಗರಾಜ್ ಅವ್ರು ಕೊಡ್ತೇವೆ ಅಂದ್ರು, ಜ್ಯೋತಿ ಪ್ರಕಾಶ್ ಅವ್ರು ಕೊಡ್ತೇವೆ ಅಂತಂದ್ರು. ಕೊನೆಗೆ ಡಾಕ್ಟ್ರು ನಾವು 5,000 ಕೊಡ್ತೇವೆ ಅಂತಂದ್ರು, ಎಲ್ಲರೂ ಕೊಡ್ತೇವೆ ಅಂದ್ರು, ಪರ್ಮಿಷನ್ ಎಲ್ಲರೂ ಕೊಟ್ಟು ಅವಾಗ 1.5 ಲಕ್ಷ ರೂಪಾಯಿ ಆಯ್ತು. ಇನ್ನೇನೇನೋ ಕಲೆಕ್ಟ್ ಮಾಡಿ ನಡೆಸೋಣ ಅಂತ ಮಾಡಿದ್ವಿ. ಅವಾಗ ಪ್ರಕಾಶ್ ಪಾಟೀಲ್ ಜವಾಬ್ದಾರಿ ಕೊಟ್ವಿ. ಪ್ರಕಾಶ್ ಪಾಟೀಲ್ರು ಇಲ್ಲ, ಯಾವ ರೊಕ್ಕನೇ ಸೇರ್ತಲ್ಲ, ಏನು ಮಾಡಕ್ಕಾಗೋದಿಲ್ಲ ಅಂದ್ರು. ಏನ್ ಮಾಡ್ಬೇಕು, ಇಲ್ಲ ಬ್ಯಾಂಕ್ನಾಗ ಡಿಪಾಸಿಟ್ ಐತಲ್ಲ ಅದು ವರ್ಷದ ಬಡ್ಡಿ ಇಟ್ಟವಿ, ವರ್ಷದ ಬಡ್ಡಿ 12% ಬಡ್ಡಿ, 12% ಬದ್ಲಿ ನೀವು ತೆಗೆದು ನಮಗೆ ತಿಂಗಳ ಬಡ್ಡಿ ಬರಂಗ್ ಮಾಡ್ರಿ ಅಂದ್ರು. ಬೇಡ ಅಂದ್ವಿ. ಸ್ವಾಮಿಗಳು ಹೇಳಿದ್ರು, ಆಡಳಿತಾಧಿಕಾರಿ ಇಲ್ಲ, ನಿಮ್ಮ ಮಠ ನಡೆಸ್ಬೇಕಾದ್ರೆ ಬೇಕಾಗುತ್ತೆ, ಏನ್ ಮಾಡಕ್ಕಾಗೋದಿಲ್ಲ, ಆಮೇಲೆ ನೋಡೋಣ ಮುಂದೆ ಕಲೆಕ್ಟ್ ಮಾಡೋಣ ಅಂತ ಹೇಳಿ ಅವಾಗ ಅದನ್ನ ಏನ್ ಮಾಡಿದ್ರು ಅಂದ್ರೆ 1,30,000 ರೂಪಾಯಿ ಬಡ್ಡಿ ಬರ್ತಿತ್ತು. 1,25,000 ರೂಪಾಯಿ ಪ್ರತಿ ತಿಂಗಳು ನೀವು ವಾಪಸ್ ಕೊಡ್ಬೇಕು. ಯಾವ್ದಕ್ ಕೊಡ್ಬೇಕು, ಸಂಬಳಕ್ಕೆ ಕೊಡ್ಬೇಕು. ಇದೆಲ್ಲ ಅವ್ರ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ರಲ್ಲ. 1,25,000 ರೂಪಾಯಿ 1 ವರ್ಷದಲ್ಲಿ. ಈ 1,25,000 ರೂಪಾಯಿದಂಗೆ 1,25,000 ರೂಪಾಯಿದಂಗೆ ಈ ವರ್ಷ 15 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಮಠದ ಖರ್ಚಿಗೆ 15 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಇವ್ರ ಕಲೆಕ್ಷನ್ ಎಷ್ಟಾಗಿದೆಪ್ಪ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇವ್ರದ್ದು ಕಲೆಕ್ಷನ್ 1,900 ಈ ವರ್ಷದ 1/4/25
31/3/26 ಪ್ರಕಾಶ್ ಪಾಟೀಲ್ರು, ಮಹಾನ್ ಸ್ವಾಮಿಗಳು ಮತ್ತೆ ರಾಜ್ಯದ ಇದು ಪೀಠದ ಆಡಳಿತಾಧಿಕಾರಿಯಿಂದ ಕಲೆಕ್ಟ್ ಆಗಿರೋದು, ಭಕ್ತರಿಂದ ವಚನಾನಂದ ಸ್ವಾಮಿಗಳಿಂದ ಒಟ್ಟು 3ರಿಂದ ಕಲೆಕ್ಟ್ ಆಗಿರೋದು 21,104 ರೂಪಾಯಿ ಕಲೆಕ್ಷನ್ ಆಗಿದೆ ಒಂದು ವರ್ಷದಲ್ಲಿ ಮಠದಲ್ಲಿ. ಇವರೇ ಆಡಳಿತ ಮಾಡ್ತಾ ಇದಾರೆ. ನಾವು ಯಾವ ಆಡಳಿತನೂ ಇಲ್ಲ. ನಾನು ಚೆಕ್ ಸೈನ್ ಮಾಡಿ 1.25 ಲಕ್ಷ ರೂಪಾಯಿ ಪ್ರತಿ ತಿಂಗಳು 5ನೇ ತಾರೀಕು ಟ್ರಾನ್ಸ್ಫರ್ ಮಾಡ್ತೀವಿ. ಅವು ಚೆಕ್ ಮುಖಾಂತರ ಮಾಡ್ರಿ ಅಂತಂದ್ರೆ ಅವ್ರ ಸ್ವಂತ ಸ್ಯಾಲ್ರಿಗೆ ಫೋನ್ ಪೇ ಮಾಡಿ ಕಲೆಕ್ಷನ್ ಮಾಡ್ಕೊಂಡು ಅವರೇ ಇಟ್ಟು ಇವತ್ತಿನವರೆಗೂ ಲೆಕ್ಕ ಕೊಟ್ಟಿಲ್ಲ. ಇವತ್ತು ಯಾಕೆ ಹೇಳ್ತಾ ಇದಾವಪ್ಪ ಅಂದ್ರೆ, ನಾವು ಅವ್ರು ಹೇಳಿದ್ರೆ ಸಮಾಜದ ಮರ್ಯಾದೊಕ್ಕಂತ ಮುಚ್ಕೊಂಡಿದ್ವಿ. ಆದ್ರೆ ಇವತ್ತು ಸಮಾಜಕ್ಕೆ ಏನ್ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ನೀವು ತಿಳ್ಕೋಬೇಕಾಗಿದೆ. ಒಂದು 3 ಸೇರಿ 21,104 ರೂಪಾಯಿ 3 ಜನ ಸ್ವಾಮಿಗಳು ಮತ್ತು ಪ್ರಕಾಶ್ ಪಾಟೀಲ್ರು ದಬ್ಬಿಗಡಿಗೆ ಹೇಳ್ತಾನೆ. ಇವೆಲ್ಲ ರೊಕ್ಕ ಕಲೆಕ್ಟ್ ಮಾಡಿ ಇಷ್ಟ ಹಾಕಿದ್ದಾರೆ. ಯಾವ ರೀತಿ ಹೇಳ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇದರಲ್ಲಿ ಈಗೇನು ಇವರು ಒಂದು ಹೊಸದೊಂದು ಯೋಜನೆ ಮಾಡ್ತವೆ ಅಂತ ಹೇಳಿ ಪ್ರಿಂಟ್ ಮಾಡಿಸಿದ್ರು. ಏನಂತ ಪ್ರಿಂಟ್ ಮಾಡಿಸಿದ್ರಪ್ಪ ಅಂತಂದ್ರೆ, ಒಂದು ರೊಕ್ಕ ಎತ್ತಬೇಕು, ಭಕ್ತ ಕೋಟಿ ಸಂಚಿತ ನಿಧಿ ಅಂತ, ಭಕ್ತ ಕೋಟಿ ಮಹಾನಿಧಿ ಅಂತ, ಇವನ್ನೆಲ್ಲ ಆಮಂತ್ರಣ ಪತ್ರಿಕೆ ಮಾಡಿಸಿ ರಾಜ್ಯಾದ್ಯಂತ ಎಲ್ಲ ನಾವು ಮಾಡಿ ನಾವು ಕೋಟಿ ಗಂಟ್ಲೆ ಕಲೆಕ್ಷನ್ ಮಾಡ್ತೇವೆ ಅಂದ್ರು. ಈ ನಮ್ಮ ಸಂಘದಿಂದ ಇದನ್ನ 2 ಪ್ರಿಂಟ್ ಮಾಡ್ಸಕ್ಕೆ 30,000 ರೂಪಾಯಿ ಖರ್ಚು ಮಾಡಿದ್ರು. ಇವತ್ತಿನವರೆಗೂ ನಮಗೆ ಜಮಾ ಆಗಿರೋದು 7,500 ರೂಪಾಯಿ ಜಮಾ ಆಗಿದೆ. ನಾವು ಟ್ರಸ್ಟ್ ನಲ್ಲಿ, ಯಾಕಂದ್ರೆ ನಾವು 2 ವರ್ಷದಿಂದ ಯಾವ ಟ್ರಸ್ಟ್ಗಳು ಲೆಕ್ಕ ಓಟು ಜವಾಬ್ದಾರಿ ಪೂಜಾರ್ ಚಂದ್ರ ಇವರು ರಾಜ್ಕುಮಾರ್ ಅವರು ಮತ್ತು ರಾಜ್ಕುಮಾರ್ ಅವರ ದೊಡ್ಡ ಅಸಿಸ್ಟೆಂಟ್ ಅಶೋಕನ್ ಅವರು ಎಲ್ಲ ಲೆಕ್ಕ ಇಟ್ಕೊಳ್ಳೋರು, ಮತ್ತು ಪ್ರಕಾಶ್ ಪಾಟೀಲ್ರು ಸ್ವಾಮಿಗಳು, ಇವ್ರು 4 ಜನ 2 ವರ್ಷದಿಂದ ಕೆಲಸ ಮಾಡಿದ್ದಾರೆ. 2 ವರ್ಷದಿಂದ ಇದಕ್ಕೆ ನಮ್ಗೆ 30,000 ರೂಪಾಯಿ ಖರ್ಚು ಮಾಡಿ 7,500 ರೂಪಾಯಿ ಕಲೆಕ್ಷನ್ ಮಾಡಿದ್ರಿ. ಓದ್ದಪ್ಪ ಮೀಟಿಂಗ್ ನಲ್ಲಿ ನಾವು ಕೇಳಿದ್ವಿ, ಏನ್ರಿ ಎಷ್ಟು ಕಲೆಕ್ಷನ್? ಇಲ್ಲ, ಬಹಳ ಕಲೆಕ್ಷನ್ ಆಗೈತಿ ಅಂದ್ರು. ಬಹಳ ಕಲೆಕ್ಷನ್ ಆಗೈತಿ ಅಂದಾಗ ನಾನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾದ್ರೆ ನಮ್ಮ ಹುಡುಗ ಹೇಳಿದೆ, ಇನ್ನೊಂದಪ್ಪ ಚೆಕ್ ಮಾಡಂತ. 3 ದಪ್ಪ ಚೆಕ್ ಮಾಡಿದ್ರು 7,500 ಅಷ್ಟೇ ಜಮಾ ಆಗಿದೆ ಅಂದ್ರು. ಅವಾಗ ಕೇಳಿದೆ ಟ್ರಸ್ಟ್ ನಲ್ಲಿ, ಕೇಳಿದಾಗ ಇಲ್ಲೇ ವಸಂತ ಉಲ್ಲತ್ತಿ ಅವ್ರು ಕೊಂತಾರೆ, ಎಷ್ಟು ಕೊಟ್ಟಿರಮ್ಮ ನೀವು? ಅಲ್ಲ, ಲಕ್ಷ್ಮಿ ಅವ್ರು ಎಷ್ಟು ಕೊಟ್ಟಾರ? ನೀವು ಇಬ್ರು ಸೇರಿ ಆ ಮೀಟಿಂಗ್ ನಲ್ಲಿ ಅವ್ರು ಎದುರಿಗೆ ಕುಂತಾಗ 1 ಲಕ್ಷ ಕೊಟ್ಟವಿ ಅಂದ್ರು. ಆದ್ರೆ 7,500 ಜಮಾ ಆಗಿದೆ. ಇನ್ನು ತೊಟ್ಟು ಎಲ್ಲಿದೆ? ಇವರು ನಮಗ್ ಲೆಕ್ಕ ಕೇಳ್ತಾರೆ. ಅವ್ರಿಗೆ ಯಾರಂದ್ರೆ ಅವ್ರಿಗೆ ಯಾರು ಕೇಳರಿಲ್ಲ. ಇದು ಒಂದು. ಆಮೇಲೆ ನಮ್ಮ ಹಿರಿಯ ಏನ ಷಣ್ಮುಖಪ್ಪ ಮಾಸ್ಟರ್ ಅವರೆಲ್ಲ ಕುತ್ಕೊಂಡು ಉಂಡಿ ಹೊಡೆದಾಗ ಆ ರೊಕ್ಕ ಏನಾಗಿತ್ತಪ್ಪ ಅಂದ್ರೆ, ಅವಾಗ ಷಣ್ಮುಖಪ್ಪ ಮಾಸ್ಟರ್ ಮುಂದೆ ಯಾವಾಗ ಉಂಡಿ ಹೊಡೆದಾಗ ಅದನ್ನ ತಗೊಂಡು ಪೈ ಟು ಪೈ ಲೆಕ್ಕ ಮಾಡ್ಕೊಂಡು ಚಿಲ್ಡ್ರ ಬ್ಯಾಂಕಿಗೆ ಕಟ್ಟಕ್ ಆಗೋದಿಲ್ಲ ಅಂತ ನಮ್ಮ ಹತ್ರ ಲಿಂಗರಾಜಿ ಕೊಡಿಸಿ ಆ ಚಿಲ್ಡ್ರ ಒಂದು 60,000 50,000 ಇದ್ರೆ ಆ ಚಿಲ್ಡ್ರ ಕೊಟ್ಟು ನೋಟಿಸ್ಕೊಂಡು ಅವ್ನು ಹೋಗಿ ಬ್ಯಾಂಕಿಗೆ ಕಟ್ತಾ ಇದ್ರು. ಉಂಡಿ ಹೊಡೆದ ರೊಕ್ಕನೂ ಸಹಿತ ಅವ್ರ ಹತ್ರ ಇದೆ. ಆಮೇಲೆ ದಾಸೋಹಕ್ಕೋಸ್ಕರ ಡಿಪಾಸಿಟ್ ಕೊಟ್ಟಾರ ಅಂತ ಸಭೆಯಲ್ಲಿ ಅನೌನ್ಸ್ ಮಾಡಿದ್ರು. ಆ ಚೆಕ್ ಕೊಡ್ರಿ ಅಂದ್ರೆ ಚೆಕ್ ಕೊಡ್ಲಿಲ್ಲ. ನಾವೇ ಫೋನ್ ಮಾಡಿದಾಗ ಆ ಚೆಕ್ಕಿಗೆ ಇನ್ನೂ ಅವ್ರು ಸೈನೇ ಮಾಡಿಲ್ಲ, ಹಂಗ ಕೊಟ್ಟೋಗ್ಯಾರ ಅಂತ ಹೇಳ್ತಾರೆ. ಇವತ್ತು ಏನಾಗಿದೆಯಪ್ಪ ಅಂತಂದ್ರೆ, ನನಗೆ ಜನ ಇಡೀ ರಾಜ್ಯಾದ್ಯಂತ ಹೇಳ್ತಾರೆ, ನೀವು ಸ್ವಾಮಿಗಳು ತೆಗೆದಿರಿ, ನಿಮ್ ತಪ್ಪೈತಿ, ನೀವು ಇವತ್ತು ತೆಗಿಬಾರ್ದಾಗಿತ್ತು, 3 ವರ್ಷ ಮುಂಚೆ ತೆಗಿಬೇಕಾಗಿತ್ತು, ನೀವು ಅರ್ಥ ಮಾಡ್ಕೊಂಡಿದ್ದಿಲ್ಲ. ಅವರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು. ಆದ್ರೆ ಇಡೀ ರಾಜ್ಯಾದ್ಯಂತ ಫೋನ್ ನನ್ನ ಕೈ ಮಾತಾಡಕ್ ಆಗ್ತಾ ಇಲ್ಲ. ನಿಮ್ಮಿಂದ ಬೆಂಬಲ ಅದಾವೆ, ನೀವ್ ಎಷ್ಟು ಜನ ಕರಿತೀರಿ, ಯಾವತ್ ಕರೀರಿ ಅಂತಾರೆ. ಆದ್ರೆ ನಾವು ನಮ್ಮನ್ನ ಕರೆದು ಇಲ್ಲಿ ಯಾವ ಕಿಡಿಗೇಡಿ ಕುಳಿತಾಗ ಹೊಡೆದಾಡಕ್ ಹಚ್ಚಿ ಸಮಾಜದ ಮರ್ಯಾದೆ ಕಳೆಯೋದು ಬೇಡ. ಅವ್ರೇನ್ ಆ ತರ ವಿಚಾರಗಳು ಇಟ್ಕೊಂಡು ನಾವು ಏನೋ ತಿಳ್ಕೊಂಡಿವಿ. ಆದ್ರೆ ಇವತ್ತಿನವರೆಗೂ ನಾವು ಹೇಳ್ಬಾರ್ದು ಅಂತ ಇದ್ವಿ. ಇದು 4 ಗೋಡಿ ಮುದ್ದೆ ಆಗ್ಬೇಕಾಗಿತ್ತು. 4 ಗೋಡಿ ಮುದ್ದೆನೆ ಹೇಳಿದ್ವಿ. ಹುಂಡಿ ಹಣ ರೊಕ್ಕ ಕಟ್ಟಿಲ್ಲ, ಏನು ನೀವು ಏನ್ 10 ಕೋಟಿ ಏನ್ ಕಲೆಕ್ಷನ್ ಮಾಡಿವಿ ಅಂತ ಅವ್ರು ಎದುರಿಗೆ ಕುಂತರ ಇಬ್ರು ಹೇಳ್ತಾ ಇದ್ರ. ಕ್ಯಾಶ್ ಯಾರ ಕೈಯಾಗ ಕೊಟ್ಟಿರಿ ಅಂತ ಕೇಳಿದ್ವಿ. 1 ಲಕ್ಷ ರೂಪಾಯಿ ಅಶೋಕನ್ ಕೈಯಾಗ ಕೊಟ್ಟವಿ. ಆದ್ರೆ ಜಮಾ ಆಗಿಲ್ಲ, ಇವತ್ತಿನವರೆಗೂ ಜಮಾ ಆಗಿಲ್ಲ. ಅವ್ರಿಗೆ ಕಟ್ರಿ ಅಂದ್ರೆ, ನಂದು ದಾವಣಗೆರೆ ಹರಿಹರ ಅರ್ಬನ್ ಬ್ಯಾಂಕ್ ಚೇರ್ಮನ್ ಅದನಿ, ಹೊನ್ನಳ್ಳಿಯಲ್ಲಿ ಬ್ರಾಂಚ್ ಇದೆ. ನೀವು ಇಲ್ಲಿ ಕಟ್ಟಕ್ ಬರಕ್ಕಾಗಲಿದ್ರೆ ಅಕೌಂಟ್ ನಂಬರ್ ನಮ್ ಲಿಂಗರಾಜ್ ಕಳಿಸಿದ್ರು, ಅಲ್ಲೇ ಕಟ್ರಿ ಅಂತ ಅಂದ್ವಿ. ಇವತ್ತಿನವ್ರಿಗೆ ಕಟ್ಲಿಲ್ಲ. ಇರ್ಲಿ, ಇನ್ನು ಮಾಡದವು. ಈಗ ಮುಂದೆ ರೂಪಾಯಿ ಕೊಟ್ಟರು. ರಾಜಶೇಖರಪ್ಪ ಸೊಪ್ಪಿನ ಕೋಡಿಯಾಲ್ ಹೊಸಪೇಟೆ
10,000 ರೂಪಾಯಿ ಕೊಟ್ಟಾರ. ಮಂಜುನಾಥ್ ಹೆಗ್ಗಪ್ಪನವ್ರು 5,000 ರೂಪಾಯಿ ಕೊಟ್ಟಾರ. ಕೊಟ್ರೇಶ್ ವೀರಪ್ಪ ಗುತ್ತೂರು 1,000 ರೂಪಾಯಿ ಕೊಟ್ಟಾರ. ಹೊನ್ನಪ್ಪ ಬಸಪ್ಪ ಇವರೆಲ್ಲ ಕೋಡಿಯಲ್ಲಿ ಹೊಸಬಿಟ್ಟರು ಹೋದಾಗ ಸಣ್ಣ ಸಣ್ಣರು ನಮ್ಮ ಕೈಲಾದಷ್ಟು ಅಂತ ಹೇಳಿ ಹೊನ್ನಪ್ಪ ಬಸಪ್ಪ 10,000 ರೂಪಾಯಿ ಕೊಟ್ಟಾರ. ಶಂಕರಗೌಡ ಗುತ್ತೂರು 10,000 ರೂಪಾಯಿ ಕೊಟ್ಟಾರ. ಶಿವಾನಂದಪ್ಪ ಎನ್ ಗೌರಿಹಳ್ಳಿ ನಮ್ಮ ರಿಟೈರ್ಡ್ ಮಾಸ್ಟ್ರು ಪ್ರತಿ ತಿಂಗಳು ಇಲ್ಲಿ ಆನರ್ಯಾಗಿ ಸೇವೆ ಮಾಡಿ ಕೈಲಿ ರೊಕ್ಕ ಖರ್ಚು ಮಾಡಿ ಮತ್ತೆ ಡಿಪಾಸಿಟ್ ಕೊಟ್ಟು ಮತ್ತೆ ಬಂದು ಸಂಬಳದಾಗ ರೊಕ್ಕ ಹಾಕ್ತಾರ. ಷಣ್ಮುಖಪ್ಪ ಮಾಸ್ಟರ್ ಆಗಲಿ, ಶಿವಾನಂದಪ್ಪ ಮಾಸ್ಟರ್ ಆಗಲಿ, ಇವತ್ತು ಅವ್ರು ಏನೋ ಇವತ್ತು ತ್ಯಾಗ ಮಾಡ್ಯಾರಪ್ಪ ಅಂದ್ರೆ ನಾವು ರೊಕ್ಕ ಕೊಡ್ಬೋದು, ನಮ್ಮ ಹತ್ರ ರೊಕ್ಕ ಐತಿ ಕೊಟ್ಟಿರ್ಬೋದು. ಅವ್ರ ಪೂರ ಶ್ರಮ ಐತಿ, ಅವ್ರನ್ನ ಹೊರಗಿಟ್ಟಾರ. ಅವ್ರು ಒಳಗೆ ಬರಂಗಿಲ್ಲ, ಹೊರಗಿಟ್ಟಾರ ಅವ್ರನ್ನ. ಈ ತರ ಇದೆ. ಆಮೇಲೆ ಬೆಟಗೇರಿ ರಾಜಣ್ಣ 1,11,000 ರೂಪಾಯಿ. KR ರವೀಂದ್ರ ಕುಂಕೋದ ಬೇಡಿ 50,000 ರೂಪಾಯಿ. ಬೆನ್ನೂರು ಮಹೇಶ್ವರಪ್ಪ ತೆಲಿಗೆ 51,000 ರೂಪಾಯಿ. ಗುಳದಗುಡಿ ಶೇಖರಪ್ಪ 50,000 ರೂಪಾಯಿ. ಈ ಗುಳದಳ್ಳಿ ನಾಗರಾಜಪ್ಪ 50,000 ರೂಪಾಯಿ. ಭಕ್ತರಿಂದ ದೇಣಿಗೆ 20 ಭಕ್ತರಿಂದ ದೇಣಿಗೆ. ಇಲ್ಲಿ ಏನಾಗಿದೆ ಅಂದ್ರೆ ಇನ್ನೊಂದು ವಿಚಾರ ಗೊತ್ತಾಗಬೇಕಾಗಿದೆ. ನಾವು ಅಲ್ಲಿ ಏನು ಮೇನ್ ರೋಡ್ನಾಗೆ 4 ಎಕರೆ ಚಿಲ್ಲರೆ ತಗೊಂಡಿವಲ್ಲ, ಅವತ್ತ ನಮ್ಮ ಹತ್ರ ಯಾವುದೂ ರೊಕ್ಕ ಇದ್ದಿಲ್ಲ, ಏನು ರೊಕ್ಕನೇ ಇಲ್ಲ. ಕಾರ್ಯಕ್ರಮ ಮಾಡಕ್ಕೂ ರೊಕ್ಕಿಲ್ಲ, ಯಾವುದಕ್ಕೂ ರೊಕ್ಕಿದ್ದಿಲ್ಲ. ಅದು ಎಷ್ಟು ಸಾಲ ಹಾಕ್ಯಾವಿ, ಎಷ್ಟು ರೊಕ್ಕ ಹಾಕ್ಯಾವಿ ಅನ್ನೋದು ಮುಂದೆ ಖರ್ಚಿನಲ್ಲಿ ಬರ್ತೈತಿ. ಅವತ್ತಿನ ದಿವಸ ಶಿರೂರವರು ಜವಾಬ್ದಾರಿ ವಹಿಸ್ಕೊಂಡು ಈ ಜಗನ ಹಾವೇರಿ ತಾಲೂಕಿನಿಂದ ಕೊಡ್ತೇವೆ ಅಂತ ಹೇಳಿದ್ರು. ಹಾವೇರಿ ಜಿಲ್ಲಾದಿಂದ ಕೊಡ್ತೇವೆ ಅಂತ ಹೇಳಿ ಒಂದು ಗುಂಟಿಗೆ ಇಷ್ಟು ರೂಪಾಯಿ ಅಂತ ಹೇಳಿ ಹಾವೇರಿ ಜಿಲ್ಲಾ, ರಾಣೆಬೆನ್ನೂರು ಇರ್ಬೋದು, ಒಟ್ಟು ಜಿಲ್ಲಾದಿಂದ ಅವರು ಹಾವೇರಿ ಮುಖಂಡತ್ವದಲ್ಲಿ ಆ ಜಾಗ ಖರೀದಿ ಮಾಡೇವಿ. ಅವ್ರು ರೊಕ್ಕ ಕೊಟ್ಟಿದ್ದಾರೆ, ತಿಳ್ಕೊಡ್ರಿ, ಅವ್ರು ರೊಕ್ಕ ಕೊಟ್ಟಿದ್ದಾರೆ. ಆ ರೊಕ್ಕ ಏನ್ ಮಾಡಿಬಿಟ್ಟಿವಪ್ಪ ಅಂದ್ರೆ, ಆ ರೊಕ್ಕ ಕೊಡ್ಬೇಕಾದ್ರೆ ನಾವು ಭಕ್ತರಿಂದ ದೇಣಿಗೆ ಅಂತ ಬರ್ಕಂದ್ವಿ. ಅವರು ಹೆಸರು ಕೊಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಒಂದು ಗುಂಟಿಗೆ ಎಷ್ಟು ಅಂತ ಹೇಳಿ ರೊಕ್ಕ ಕೊಟ್ರು. ಆದ್ರೆ ಅದು ಏನ್ ಮಾಡಿದ್ರು, ಲೀಸ್ಟ್ ಕೊಡ್ಲಿಲ್ಲ. ಭಕ್ತರಿಂದ ದೇಣಿಗೆ ಅಂತ ಬರ್ಕಂತ ಬಂದವಿ. ಈ ತರ ಭಕ್ತರಿಂದ ದೇಣಿಗೆ ಏನದವಲ್ಲ ಬಾಳ ಅದಾವ್ರಿ. ಕೆಲವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರೆ, ಯಾವ್ದೋ 1 ಲಕ್ಷ ರೂಪಾಯಿ ಕೊಟ್ರನ್ರಿ, ಅವರು ಚೆಕ್ಕ ಕೊಡಂಗಿಲ್ಲ. ಕೊನೆಗೆ ಅವರಿಗೆ ಪಾಣಿ ಕೊಡ್ರಿ ಅಂದ್ರೆ ರೈತರು ಅದು ಕೊಡಂಗಿಲ್ಲ, ಪಾನ್ ಕಾರ್ಡು ಕೊಡಂಗಿಲ್ಲ. ಇವೆಲ್ಲ ಪ್ರಾಬ್ಲಮ್ ಅಂತ ಕೇಳಿದಾಗ ಅವ್ರು ಏನು ಕೊಟ್ಟರು, ಅವ್ರು ಏನು ಉಸಿರು ಮಾಡಿದವಾಗ್ಲಿ ಬೇರೆವಾಗ್ಲಿ ಅವನ್ನೆಲ್ಲ ಏನ್ ಮಾಡ್ಯವಪ್ಪ ಅಂದ್ರೆ, ಇನ್ನೂ ಒಂದು ಹೇಳ್ಬೇಕಪ್ಪ ಅಂದ್ರೆ, ಈ ಜಾಗ ಖರೀದಿ ಮಾಡ್ಬೇಕಾದ್ರೆ ಇದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ, ಆಕ್ಚುಲ್ ನಾವು ಮುಂಚೆ ಖರೀದಿ ಮಾಡಿದ್ದು ಆ ಜಾಗ ಏನು ಹಾವೇರಿ ಜಿಲ್ಲಾದ್ರ ಕೊಟ್ಟಿದ್ರಲ್ಲ, ಆ ಜಾಗ ಕೊಟ್ರು. ಆದ್ರೆ ಅದ್ರ ಪಕ್ಕದ ಈ ಕಡೆನ 2 ಎಕರೆ, ಈ ಕಡೆ 2 ಎಕರೆ, 4 ಎಕರೆ ಸಿಗ್ತೈತಿ. ಅದನ್ನ ದೊಡ್ಡದೊಂದು ಮಠ ಮಾಡ್ಬೇಕು ಅಂತ ಇತ್ತು. ಆದ್ರೆ ಅವ್ರು ಸರ್ವ ಪ್ರಯತ್ನ ಮಾಡಿದಾಗ ಅದು ಸಿಗೋ ಚಾನ್ಸ್ ಸಿಗ್ಲಿಲ್ಲ. ಈ ಜಾಗ ಸಿಗ ಒಂದು ಅದೃಷ್ಟ ಬಂತು. ಅವಾದ ಈ ಜಾಗ ಏನು ಹೆಂಗಂತ ಯೋಚನೆ ಮಾಡಿದಾಗ ನಮ್ಮ ಪೂಜಾರಿ ಚಂದ್ರಶೇಖರ್ ಅವರು, ಜ್ಯೋತಿ ಪ್ರಕಾಶ್ ಅವರು ಏನ್ ಹೇಳಿದ್ರು ಅಂದ್ರೆ, ಇದು ಒಂದು ಇಲ್ಲಿ ಸರ್ಕಾರಿ ಜಾಗ ಇದೆ, ಹೌಸಿಂಗ್ ಬೋರ್ಡ್ನವ್ರು ಖರೀದಿ ಮಾಡಿಕೊಂಡಾರೆ ಜಮೀನ, ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಮಾಡಿದ್ದಾರೆ. ಈ ಡೆವಲಪ್ಮೆಂಟ್ ಮಾಡಕ್ಕೆ ಯಾರ್ದೋ ಅರ್ಜಿ ಬಂದಿಲ್ಲ, ಸೈಟ್ ಬೇಕು ಅಂತ ಅರ್ಜಿ ಬಂದಿಲ್ಲ, ಇದನ್ನ ಏನಾರು ಮಾಡಿ ಇದನ್ನ ಮಾಡ್ಬೇಕು ಅಂದಾಗ ಮುರುಗೇಶ್ ನೀರಾಣಿ ಅವರು ತಕ್ಕ ಹೋಗಿ, ಮುರುಗೇಶ್ ನೀರಾಣಿ ಅವರೇ ಹಿಂಗೊಂದು ಜಾಗ ಇದೆ, ಆ ಜಾಗನ ನಮಗೆ ಕೊಡಿಸ್ರಿ ಅಂದ್ರು. ನೀವೇನು ಯೋಚನೆ ಮಾಡಬೇಡ್ರಿ ಅಂತ ಮುರುಗೇಶ್ ನೀರಾಣಿಯವರು ಪ್ಲಾನ್ ಮಾಡಿ, ಇದು ಹಂಗ ನೀವು ಕೇಳಿದ ತಕ್ಷಣ ಕೊಡಕ್ ಬರೋದಿಲ್ಲ, ಅರ್ಜಿ ಹಾಕಿದ್ರೆ ಕೊಡಕ್ ಬರೋದಿಲ್ಲ, ನಾವು ಪ್ಲಾನ್ ಮಾಡ್ತೇವೆ ಅಂತ ಹೇಳಿ ಅವರೊಂದು ಸರ್ಕಾರದಿಂದ ಏನ್ ಮಾಡಿದ್ರು, ಇದನ್ನ ಜಮೀನು ಖರೀದಿ ಮಾಡಿದ್ವಿ ಸರ್ಕಾರ, ಹೌಸಿಂಗ್ ಬೋರ್ಡ್ನವರು. ಇದಕ್ಕೆ ಯಾರು ಸೈಟ್ ಅರ್ಜಿ ಹಾಕಿಲ್ಲ, ಇಲ್ಲಿ ನಾವು ಸೈಟ್ ಮಾಡೋದ್ರಿಂದ ಸಿಟಿಯಿಂದ ದೂರ ಆಗುತ್ತೆ, ಅದಕ್ಕೋಸ್ಕರ ಇದನ್ನ ನಾವು ಮಾರಾಟ ಮಾಡ್ಬೇಕು ಅಂತ ಪೇಪರ್ನಲ್ಲಿ ಹಾಕ್ಸಿದ್ರು. ಪೇಪರ್ನಾಗ ಹಾಕ್ಸಿದಾಗ ನಾವು ಈ ಜಾಗನ ಹರಾಜಿಗೆ ಹೋದ್ವಿ. ಹರಾಜಿಗೆ ಹೋದಾಗ 3-4 ಜನ ಸೇರಿ ಬೇರೆಯವರು ಮುಸ್ಲಿಮ್ಸ್ ಅವರು ಖರೀದಿ ಮಾಡಕ್ ಬಂದ್ರು. ಅವಾಗ ನಾನು ಇದ್ದಿಲ್ಲ, ನಮ್ಗೆ ಯಾರು ಪರಿಚಯ ಇದ್ದಿಲ್ಲ. ಇಲ್ಲಿ ಸ್ಥಳೀಕರು ಜ್ಯೋತಿ ಪ್ರಕಾಶ್ ಒಬ್ರು, ಮತ್ತ ಚಂದ್ರಶೇಖರ್ ಒಬ್ರು, ಇನ್ನಿಬ್ರು 4 ಜನ ಸೇರಿ ಪ್ಲಾನ್ ಮಾಡಿ ಅವ್ರನ್ನ ಹರಾಜಿಗೆ ಹಾಕದಂಗೆ, ಹೆಸರು ಹಾಕದಂಗೆ ಕೂಡಿಸಿ, ಅವ್ರು ಹಾಕ್ಬೇಕು ಅಂದಾಗ ಅವ್ರಿಗೆ ಕಮ್ಮಿ ರೇಟ್ ಕೇಳಿಸಿ ಅಲ್ಲೇ ನಿಲ್ಸಿ. ಆದ್ರೆ ನಮಗೆ ಏನ್ ಹೇಳಿದ್ರು, ಕಮಿಷನರ್ ನಮ್ಮರೇ ಇದ್ರು, ನಮಗ್ ಪ್ರೋಜಿರೋ ದ್ಯಾಬೇರಿ ಅಂತ ಇದ್ರು. ಸರ್, ನೀವು ಹರಾಜಿನಲ್ಲಿ ನಮಗೇನ್ ಕಾಸ್ಟ್ ಬಿದ್ದತ್ತ ಆ ಕಾಸ್ಟ್ಗಿಂತ ಕಮ್ಮಿ ಕೊಟ್ರೆ ನಾವು ಕ್ಯಾನ್ಸಲ್ ಮಾಡ್ತೇವೆ, ನೀವು ಅದಕ್ಕಿಂತ ಒಂದು 50,000 1 ಲಕ್ಷ ರೂಪಾಯಿ ಹೆಚ್ಚಿಗೆ ಕೊಡ್ರಿ, ಅಷ್ಟಕ್ಕೆ ಹೋಗ್ರಿ ಅಂದ್ರು. ನಾವೆಲ್ಲರೂ ನಿಲ್ಸಿ ಅದಕ್ಕಿಂತ ಜಾಸ್ತಿ ತಗೊಂಡಿದ್ರು. ಇವತ್ತಿದು ಎಲ್ಲ ಸೇರಿ 69 ಲಕ್ಷ ಚಿಲ್ಲರೆ ಖರೀದಿ ಮಾಡಿವಿ. 69 ಲಕ್ಷ ಚಿಲ್ಲರಕ್ಕೆ ಇವತ್ತಿಲ್ಲಿ ಪಕ್ಕದ್ದು 2.5 ಕೋಟಿ ರೂಪಾಯಿ ಆಸ್ತಿ, 2.5 ಕೋಟಿ ರೂಪಾಯಿ ಎಕರೆ ನಡೆದಿದೆ ಪಕ್ಕದ್ದು, ಈ ಕಡೆ ಪಕ್ಕದ್ದು. ಇವತ್ತಿದು 25 ಕೋಟಿ ರೂಪಾಯಿ ಖಾಲಿ ಜಾಗ. ಅವತ್ತು 69 ಲಕ್ಷ ರೂಪಾಯಿ ಖರೀದಿ ಮಾಡಿದ್ವಿ. 69 ಲಕ್ಷ ಖರೀದಿ ಮಾಡಕ್ ನಮ್ಮ ಹತ್ರ 69,000 ಇದ್ದಿಲ್ಲ. ಅವತ್ತಿನ ದಿವಸ ಅದಕ್ಕೆ ಖರೀದಿ ಮಾಡ್ಬೇಕಾದ್ರೆ ಹರಾಜಿಗೆ ಹೋಗಿದ ತಕ್ಷಣ 10% ಅಲ್ಲಿ ಕಟ್ಟಬೇಕು, ಮತ್ತೆ ಉಳಿಕಿದ್ದು ಇಮಿಡಿಯೇಟ್ 7 ಡೇಸ್ನೊಳಗೆ ಡಿ ಕೊಡ್ಬೇಕು ಅಂದ್ರು.
ಯಾರಿಗೆ ಕೇಳ್ಬೇಕು ರೊಕ್ಕನ? ಅವತ್ತಿನ ದಿವಸ ಎಷ್ಟಪ್ಪ ಅಂದ್ರೆ 69 ಲಕ್ಷ ಚಿಲ್ಲರ, ಅದು ಎಷ್ಟಿತ್ತು ಅಮೌಂಟು ನನ್ನ ಹೆಸರಿನಿಂದ ಮಠಕ್ಕೆ ಕೊಟ್ಟು ರಿಜಿಸ್ಟರ್ ಮಾಡಿಸ್ದೆ. ಅದಕ್ಕೆ ನಾವೇನು ಕೈಲಲ್ಲ, ಅದನ್ನ ಹೇಳೇ ಬಿಡ್ಬೇಕಾಗತ್ತೆ ಎಲ್ಲ ವಿಚಾರ. ಕರುಣಾಕರ್ ರೆಡ್ಡಿ ಅವರಿಗೆ ನಾವು ಸಹಾಯ ಮಾಡಿದ್ವಿ, ಅವರು ಕೊಡಿಸ್ತೇವೆ ಅಂತ ಹೇಳಿದ್ರು. ಅವ್ರ ತಕ್ಕ ವರ್ಷಗಂಡ್ಲೆ ಅಡ್ಡಾಡಿದ್ವಿ, ಕೊಡ್ತವೆ ಅಂದ್ರು. ಆಮೇಲೆ ಕೊನೆಗೆ ಇನ್ನೊಬ್ರು ಕಂಪ್ನಿ ಸೆಕ್ರೆಟರಿಗೆ ಹೇಳಿದ್ರು, ಅವ್ರ ತಕ್ಕ ಹೋಗ್ರಿ, ಅವ್ರು ಹೇಳೇನೆ ಫೋನ್ ಮಾಡಿ ಅವ್ರು ಕೊಡ್ತಾರೆ. ಅವ್ರ ತಕ್ಕ ಹೋಗಿ ಕೇಳ್ತೇವೆ, ಸರ್ ನಮ್ದು ಕಂಪ್ನಿ ಐತೆ ಸರ್, ನಾವು ಕ್ಯಾಶ್ ಕೊಡಕ್ ಬರೋದಿಲ್ಲ ಅಂದ್ರು. ಚೆಕ್ ಬೇಕ್ರಿ, ಚೆಕ್ ಕೊಡ್ರಿ ಅಂದ್ವಿ. ಚೆಕ್ ಕೊಡ್ಬೇಕಂದ್ರೆ ಕಂಪ್ನಿಯವ್ರು ಆ ಥರ ನಿಮಗೆ ಲೋನ್ ಅಂತ ಕೊಡಕ್ ಬರೋದಿಲ್ಲ, ನಿಮ್ದು ಯಾವ್ದಾರು ಒಂದು ಆಸ್ತಿ ಪೇಪರ್ ಬರ್ದು ಕೊಡ್ರಿ, ಇದಕ್ಕೆ ಅಡ್ವಾನ್ಸ್ ಅಂತ ಬರ್ದು ಕೊಡ್ತೇವೆ, ಮುಂದೆ ನಮ್ಮ ಸಾವುಕಾರ ಕೊಟ್ಟಾಗ ಕ್ಯಾನ್ಸಲ್ ಮಾಡಂತಿದ್ದೆ. ನಾನು ನನ್ನ ಸೈಟ್ನ ಅವ್ರಿಗೆ ಅಗ್ರಿಮೆಂಟ್ ಸ್ಟಾಂಪ್ ಪೇಪರ್ ಮೇಲೆ ವ್ಯಾಪಾರ ಮಾಡಿದ್ದೇವೆ, ಇದು 1.5 ಕೋಟಿಗೆ, ಇದನ್ನ ಇವರಿಗೆ 70 ಲಕ್ಷ ರೂಪಾಯಿಗೆ ನಾವು ಅಡ್ವಾನ್ಸ್ ಇಸ್ಕೊಂಡೇವೆ ಅಂತ ಹೇಳಿ ಅವರಿಂದ ಇಸ್ಕೊಂಡ್ ಬರ್ಬೇಕು ಅಂತ ಚೆಕ್ ಬರ್ದು ಕೊಟ್ರೆ, ಅವ್ದು ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತು, ಅವ್ರು ನಮ್ಮ ಬಾಂಡು ಅಲ್ಲೇ ಆಯ್ತು, ಎಲ್ಲ ಆಯ್ತು. ಆಮೇಲೆ ಬೆಟ್ಟಪ್ಪರು ನಾವು ಹೋಗಿ ಹಗಲೆಲ್ಲ ಹೋಗಿ ಕೇಳಿ ರೊಕ್ಕ ಇಸ್ಕೊಂಡ್ ಬಂದ್ವಿ. ಆ ರೊಕ್ಕ ಕ್ಯಾಶ್ ಕೊಟ್ರು, ನಾನು ಅಕೌಂಟ್ನೇ ಕೊಟ್ಟನಿ, ನನ್ನ ರೊಕ್ಕ ವಾಪಸ್ ಕೊಡ್ಬೇಕು. ಹೆಂಗ್ ಮಾಡ್ಬೇಕು? ಅವಾಗ ನಮ್ಮ ಕೆಲವರಿಗೆ ಇಲ್ಲೇ ಹರಿಹರ ತಾಲೂಕಿನವರು ಎಲ್ಲರಿಗೂ ಗೊತ್ತಿದೆ, ನಮ್ಮ ಸಂಘದವ್ರಿಗೆಲ್ಲ ಕೇಳಿ, ತಮ್ಮ 70 ಲಕ್ಷ ಅಕೌಂಟಿಗೆ ಹಾಕಕ್ ಬರೋದಿಲ್ಲ, ನೀವು ಹಳ್ಳಿಯಾಗ ಹೋಗ್ರಿ, ಬಾನವಳ್ಳಿಗೆ ಹೋಗ್ರಿ, ಅಲ್ಲಿ ಭಕ್ತರಿಂದ ಕಲೆಕ್ಷನ್ ಮಾಡಿದ್ದೆ 2.5 ಲಕ್ಷ, ಸಿರಿಗೇರಿಗೆ ಹೋಗ್ರಿ, ಅಲ್ಲಿ 3 ಲಕ್ಷ. ಈ ತರ ಆ ಬ್ಯಾಂಕ್ನಿಂದ ಇಲ್ಲಿಗೆ ಅಕೌಂಟ್ ಹಾಕ್ಸಿ ಅಷ್ಟು ಅಮೌಂಟ್ ಜಮಾ ಬಂದ್ಮೇಲೆ ನಾನು ಅಮೌಂಟ್ ವಾಪಸ್ ತಗೊಂಡೇನೆ. ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ, ಹೆಂಗ್ ಹೇಳ್ತಾರಪ್ಪ ಅಂದ್ರೆ, ಸಿದ್ಧಲಿಂಗ ಸ್ವಾಮಿ ಇದ್ದಾಗ ಉಮ್ಮಣ್ಣರು 20 ಲಕ್ಷ ರೂಪಾಯಿ ಚೆಕ್ ಸ್ವಂತಕ್ಕೆ ಬರೆಸ್ಕೊಂಡಾರ ಅಂತ ಸುದ್ದಿ ಅಂಟಿಸಿದ್ರು. ಅದು ಏನಾಗಿತ್ತಪ್ಪ ಅಂದ್ರೆ, ಅವತ್ತಿನ ದಿವಸ ಇಬ್ರು ಸ್ವಾಮಿಗಳು ಮತ್ತು ನಾನು ಕಂಪಲ್ಸರಿ ಸೈನ್ ಮಾಡ್ಬೇಕು, ಇಬ್ರು ಸ್ವಾಮಿಗಳಿಗೆ ಯಾರೋ ಒಬ್ರು ಮಾಡ್ಬೇಕಾಗಿತ್ತು. ಕೊಟ್ಟದ್ದು 69 ಲಕ್ಷ ಇಲ್ರ. ಅವ್ರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ, ಒಂದಪ್ಪ ಚೆಕ್ 20 ಲಕ್ಷ, ಅವತ್ತು ಊರಾಗಿದ್ದಾಗ 20 ಲಕ್ಷಕ್ಕೆ ಕಲೆಕ್ಷನ್ ಆಗಿತ್ತು, 20 ಲಕ್ಷ ಚೆಕ್ ಇಸ್ಕೊಂಡೆ. ಮತ್ತೆ ಯಾವ ಚೆಕ್ ಇಲ್ಲ, ನಾನು ಊರಾಗ ಇರೋದಿಲ್ಲಪ್ಪ 10 ದಿವಸ ಅಂತ ಖಾಲಿ ಚೆಕ್ ಸೈನ್ ಮಾಡಿ ಕೊಟ್ಟಿದ್ರು. ಅವ್ರಿದ್ರಿಗೆ ಯಾರೋ ಇದ್ರಿಗೆ ಹೇಳಿರಂತೂ, ಹಿಂದೆ ಸಿದ್ಧಲಿಂಗ ಸ್ವಾಮಿಗಳಿದ್ದಾಗ ಮಡ್ದಾಗಿದ್ದ ರೊಕ್ಕ 20 ಲಕ್ಷ ರೂಪಾಯಿ ಸ್ವಾಮಿ ಉಮ್ಮಣ್ಣವ್ರು ಬಳಸ್ಕೊಂಡ್ಬಿಟ್ಟಾರ. 20 ಲಕ್ಷ ಅಲ್ಲ, 69 ಲಕ್ಷ ಅಲ್ಲ. ಇವತ್ತಿಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಐತಿ, ಫೈಲ್ ತಂದಾನೆ. ಯಾಕಪ್ಪ ಅಂತಂದ್ರೆ ಬರೇ ನಾವು ಹೇಳಿದ್ರೆ ಬಾಯಲ್ಲಿ ಹೇಳಿದ್ರಲ್ಲ, ಆ ಫೈಲ್ ತಂದವೆ. ಆ ಜಗನ ಇವತ್ತು ಏನು 69 ಲಕ್ಷ 69,000 ಇಲ್ಲದ್ದು, ಇವತ್ತು 25 ಕೋಟಿ ರೂಪಾಯಿ ಖಾಲಿ ಜಾಗ ಇದೆ. ಯಾಕೆ ಮಾಡಿದ್ವಿ ಅಂತಂದ್ರೆ, ಇವತ್ತು ನಾವು ಏನೈತಲ್ಲ, ಈ ಒಂದ್ ಏನ್ ಹೇಳ್ತಾರ, ತಂದೆ ತಾಯಿ ಋಣ, ಸಮಾಜದ ಋಣ, ದೇಶದ ಋಣ. ಇವತ್ತು ದೇವ್ರು ಕೊಟ್ಟಾಗ ಅವ್ನ್ ಮಾಡ್ಬೇಕು. ನಾವು ತಂದೆ ತಾಯಿ ಋಣ ನಾವು ಮಾಡೇವಿ, ಸಮಾಜದ ಋಣ ಮಾಡ್ಬೇಕಾಗೈತಿ, ಮಾಡಿದ್ವಿ. ದೇಶದ ಋಣ ಅದನ್ನ ಮಾಡೇವಿ. ಇವ್ರು ಹೇಳ್ತಾರೆ ಏನೋ ಕಾಲೇಜ್ ಆಸ್ತಿ ಬರೆಸ್ಕೊಂಡಾರಂತ. ನಾನು 1984 ಇಸ್ವಿಗೆ ನಮ್ಮ ಅಜ್ಜರ ಹೆಸರಿಗೆ ಸ್ಲಮ್ ಏರಿಯಾದ ಸ್ಕೂಲ್ ಮಾಡೇನೆ. 88 ನಮ್ಮ ತಾಯರ ಹೆಸರು ಸ್ಕೂಲ್ ಮಾಡೇನೆ. 1991 ಶ್ರೀಮತಿ ಸುಶೀಲಮ್ಮ ಬಂಕಾಪುರ ಚನ್ನಬಸಪ್ಪ ಕಾಲೇಜ್ 35 ವರ್ಷ ಆಯ್ತು ಕಾಲೇಜ್ ಪ್ರಾರಂಭ ಆಗಿ. ನಾವು ಅಪ್ಪರಿಗೆ ಕಾಲೇಜ್ 2004 22 ವರ್ಷ ಮುಂಚೆ ಕಾಲೇಜ್ ಮಾಡೇನಿ. ಎಲ್ಲಿ ಕೋಟಿ ಗಂಟ್ಲೆ ಕೊಟ್ಟೇನೆ, ಯಾವ ಕೊಟ್ಟೇನೆ ನನಗೆ ನೆನಪಿಲ್ಲ. ಆದ್ರೆ ಈ ಸಮಾಜದ ಜವಾಬ್ದಾರಿ ವಹಿಸ್ಕೊಂಡವಿ. ಈ ಸಮಾಜದ ಮುಂದಿನ ಒಂದು ಪೀಳಿಗೆಗೋಸ್ಕರ ಮಾಡ್ಬೇಕು ಅಂತ ನಾವು ಏನೋ ಪ್ರಯತ್ನ ಮಾಡಿದ್ವಿ. ಇಲ್ಲಿ ಯಾರ್ದು ದರ್ಬಾರ್ ಇತ್ತು, ಆ ದರ್ಬಾರದ ಮುಂದೆ ನಾವು ಜೊತೆಗೆ ನಿಂತ್ಕೋಬೇಕು, ಅವ್ರ ಮುಂದೆ ನಿಂತ್ಕೋಬೇಕು ಅಂತ ಮಾಡ್ಕೊಂಡ್ವಿ ಹೊರತು ಯಾವುದೇ ರಾಜಕೀಯ ಸ್ವಾರ್ಥ